ಇದು ಗಿಲ್ಲಿ ಬಾಸ್. ವೆಲ್ಕಮ್ ಆಲ್ ಟು ವೀಕೆಂಡ್. ವೀಕೆಂಡ್ ಅಲ್ಲಿ ಗೊತ್ತಾಯಿತು ಎಲ್ಲರಿಗೂ ಶನಿವಾರ ರವಿವಾರ ಚರ್ಚೆಯಲ್ಲಿ ನಮ್ ಗಿಲ್ಲಿನ ಸ್ವಲ್ಪ ಏನೋ ಅಂದ್ರೆ ಬೇಜಾರ್ ಆಗೋ ರೀತಿ ಮಾತಾಡಿದ್ರು ಎಲ್ಲರೂ ಕೂಡ, ಮನೆ ಮಂದಿ. ಸುದೀಪ್ ಸರ್ ಹೇಳ್ತಾರೆ, ನೀವು ರೂಲ್ಸ್ ಬ್ರೇಕ್ ಮಾಡಿದೀರಾ, ಒಂದ್ಸಲ ಅಲ್ಲ, 2 ಸಲ 3 ಸಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಮಾತುಕತೆ ಬರ್ತಾ ಇದೆ, ಒಂದು ಮಾತು ಚರ್ಚೆ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ರೂಮ್ ಫಸ್ಟ್ ಟೈಮ್ ಲಾಕ್ ಮಾಡಿದ್ದಾರೆ. ಏನಕ್ಕೆ ಲಾಕ್ ಮಾಡಿದ್ದಾರೆ ಅಂತ ಅಂದಾಗ ನಮಗೊಂದು ಸಂದೇಶ ಬಂತು, ನಮಗೊಂದು ಗೊತ್ತಾಯ್ತು ಚರ್ಚೆ ಪ್ರಕಾರ. ಏನು ಅಂತಂದಾಗ ಫಸ್ಟ್ ಟೈಮ್ ಜೋಡಿ ಕ್ಯಾಪ್ಟನ್ಸ್ ಆಗಿರುವಂತ ಈ ಸೀಸನ್ ಅಲ್ಲಿ ಮಾತ್ರ. ಈ ಸೀಸನ್ ಅಲ್ಲೇ ಒಂದು ಹೆಣ್ಣು ಮತ್ತೆ ಗಂಡು ಕ್ಯಾಪ್ಟನ್ ಆಗಿದ್ದಾಗ, ಅದೇ ಒಂದು ಹೆಣ್ಣು ಮತ್ತು ಗಂಡು ಒಂದೇ ರೂಮ್ ಅಲ್ಲಿ ಮಲ್ಕೋಬೇಕು ಅಂತಂದಾಗ ಸ್ವಲ್ಪ ಬೇರೆ ಥಿಂಗ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಥಿಂಗ್ಸ್ ಅನ್ನ ನಾವು ಮುಂದೆ ಮಾಡಕ್ ಹೋಗ್ಬಾರ್ದು ಅಂತಂದಾಗ ಅಲ್ಲಿ ನಮ್ಗೆ ಗಿಲ್ಲಿ ಅವರು ಒಂದು ಎಡವಟ್ ಮಾಡ್ಕೊಂತಾರೆ. ಗಿಲ್ಲಿ ಅವರು ಇದೇ ಫಸ್ಟ್ ಟೈಮ್ ಎಡವಟ್ ಮಾಡ್ಕೊಳಲ್ಲ. ಅವರು ಕಂಟಿನ್ಯೂ ಸ್ಟಾರ್ಟಿಂಗ್ ಇಂದ ಮಾಡ್ತಾನೆ ಹೋಗ್ತಾರೆ. ವೈಸ್ ಕ್ಯಾಪ್ಟನ್ ಅಂತ ರೂಮ್ ಅಲ್ಲಿ ಹೋಗ್ತಾರೆ, ಕೂತ್ಕೊಂತಾರೆ, ಮಾತಾಡ್ತಾರೆ. ಬಟ್ ಈ ಟೈಮ್ ಅಲ್ಲಿ ಅದೇನ್ ಮಾಡ್ತಾರಪ್ಪ ಅಂತಂದ್ರೆ, ಸ್ಪಂದನ ಹಾಗೆ ಅಭಿಷೇಕ್ ಅವರು ಕ್ಯಾಪ್ಟನ್ಸ್ ಆದಾಗ ಅವ್ರ ರೂಮ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮಲಗ್ತಾರೆ. ಅದೇ ಒಂದು ತಪ್ಪು ನೋಡಿ ಅಲ್ಲಿ ಸ್ಪಂದನ ಹಾಗೆ ಅಭಿಷೇಕ್ ಅವರು ಮಲ್ಕೋಬಾರ್ದು ಅಂತ ಒಂದೇ ಜಾಗದಲ್ಲಿ ಅಂತ ಹೇಳಿ, ಬಿಗ್ ಬಾಸ್ ಮನೆಯವರು ಮಾನ ಮರ್ಯಾದೆ ಕಳ್ಕೊಂಬಾರ್ದು ಅಂತ ಹೇಳಿ ಗಿಲ್ಲಿನ ಒಂದು ರೀಸನ್ ತಗೊಂಡು ಆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ರೂಮ್ ನ ಲಾಕ್ ಮಾಡ್ತಾರೆ. ಸೊ ಇದು ನಡೀತಾ ಇರುವಂತ ಚರ್ಚೆ ನಮ್ಮ ಕರ್ನಾಟಕದಲ್ಲಿ ಇವಾಗ ತುಂಬಾ ವೈರಲ್ ಆಗ್ತಾ ಇದೆ. ಹಾಗೆ ನಮ್ಗೆ ಗಿಲ್ಲಿ ಅವರಂತ ತಪ್ಪೇನ್ ಮಾಡಿಲ್ಲ. ಸೊ ಬಂದಿರುವಂತ ಅತಿಥಿಗಳು ಕೂಡ ಬಂದು ಒಂದು 5 ಜನ ಬರ್ತಾರೆ. ಅವರು ಕೂಡ ನಾಟ್ ಎ ಪರ್ಮಿಷನ್ ತಗೊಳ್ಳಾರ್ದೇನೆ ಕ್ಯಾಪ್ಟನ್ ರೂಮ್ ಗೆ ಹೋಗ್ತಾರೆ. ಕ್ಯಾಪ್ಟನ್ ರೂಮ್ ಅಲ್ಲಿ ಹೋಗ್ಬಿಟ್ಟು ಜಾನ್ವರ್ ಹೋಗ್ತಾರೆ, ಸೋ ಮೆನಿ ಪೀಪಲ್ ಹೋಗ್ತಾರೆ. ಅವಾಗ ಅದೇನೋ ರೂಲ್ಸ್ ಬ್ರೇಕ್ ಆಗಿಲ್ಲ. ಸೋ ಮೆನಿ ಪೀಪಲ್ ಕಳ್ಳತನ ಮಾಡ್ತಾರೆ ರೂಮ್ ಅಲ್ಲಿ, ಮನೆಯಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ. ಅದು ರೂಲ್ಸ್ ಬ್ರೇಕ್ ಆಗ್ತಿಲ್ಲ. ನಮ್ಮ ಗಿಲ್ಲಿ ಅವರು ಮಾತ್ರ ಹೋಗಿದ್ದಾಗ ರೂಲ್ಸ್ ಬ್ರೇಕ್ ಆಗುತ್ತೆ, ಆ ಮನೇಲಿ ಲಾಕ್ ಮಾಡ್ತಾರೆ. ಸೊ ಗೈಸ್, ನಮ್ಮ ಇಡೀ ಕರ್ನಾಟಕ ಜನರ ಹೇಳಕ್ ಇಷ್ಟಪಡ್ತಾರ ನಮ್ಮ ಗಿಲ್ಲಿ ನಟನ ಅಭಿಮಾನಿಗಳಿಗೆ, ಇಲ್ಲಿ ನಡೀತಾ ಇರುವಂತ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿ ಆಟ ಆಡ್ತಾವ್ರೆ. ನಾವು ನೋಡಿರೋ ಪ್ರಕಾರ, ನೀವೆಲ್ಲ ನೋಡಿರೋ ಪ್ರಕಾರ ಎಲ್ಲರ ಬಾಯಲ್ಲಿ ಕೂಡ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಸೊ ಇದನ್ನೇ ಬರ್ತಾ ಇರೋದು ಹೊರತು ಬೇರೆ ಏನು ಬರ್ತಾ ಇಲ್ಲ. ಸುದೀಪ್ ಸರ್ ಹೇಳ್ತಾರೆ, ಸುದೀಪ್ ಸರ್ ಒಂದು ಒಳ್ಳೆ ಮಾತು ಹೇಳಿದ್ರು, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಆಟ ಆಡಿ, ಇನ್ನೊಬ್ಬರಿಗೆ ಆಟ ಆಡಕ್ ಬಿಡಿ ಅಂತ. ಬಟ್ ನೋಡಿ, ನಾನು ಇಲ್ಲಿ ಒಂದು ಮಾತು ಸ್ಪಷ್ಟನೆ ಕೊಡ್ತೀನಿ. ನಾನು ಎಲ್ಲರಿಗೂ ನಾನು ಯಾವಾಗಲೂ ಕೊಡಬೇಕು ಅಂತ ಪದೇ ಹೇಳ್ತಾ ಇದ್ದೆ. ಬಟ್ ಆ ಸಮಯ ಇವಾಗ ಬಂದಾಗಿದೆ ನೋಡಿ. ಇವಾಗ ಕಾಮಿಡಿ ಅಂತ ಬಂದಾಗ ರಘುವನ್ ಆಗ್ಲಿ, ಸೋ ಮೆನಿ ಪೀಪಲ್, ರಜತ್ ಅವರಾಗ್ಲಿ, ಅಂಡ್ ಅಶ್ವಿನಿ ಅವರಾಗ್ಲಿ, ಧನುಷ್ ಅವರಾಗ್ಲಿ, ರಜತ್ ಅವರಾಗ್ಲಿ, ಅಂಡ್ ಕಾವ್ಯ ಅವರಾಗ್ಲಿ, ಸ್ಪಂದನ ಆಗ್ಲಿ, ರಿಷಾ ಆಗ್ಲಿ, ಎಲ್ಲರೂ ಕೂಡ ಗಿಲ್ಲಿ ಯಾವಾಗ ಕಾಮಿಡಿ ಮಾಡ್ತಾರೋ ಅವ್ರಿಗೋಸ್ಕರ ಅವ್ರು ನಗ್ಬೇಕು ಅಲ್ವಾ. ಅವ್ರ ನಗೋಗೋಸ್ಕರ ಎಷ್ಟು ಕಾಮಿಡಿ ಮಾಡ್ತಾನೋ ಅವಾಗ ಏನು ಗಿಲ್ಲಿ ಯಾರಿಗೂ ತಪ್ಪು ಅಂತ ಅನ್ಸಲ್ಲ. ಬಟ್ ಗಿಲ್ಲಿ ಅವ್ರ ಬಗ್ಗೆ ಏನೇ ಮಾಡಿದ್ರುವೆ, ಏನೇ ಅವಮಾನ ಸಹಿಸ್ಕೊಂಡ್ರುವೆ ಅವ್ರಿಗೆ ಓಕೆ. ಬಟ್ ಗಿಲ್ಲಿಗೆ ಕೆಟ್ಟದಾಗಿ ಅನ್ಸಲ್ವಾ? ಗಿಲ್ಲಿಗೆ ಬೇಜಾರಾಗಲ್ವಾ? ಇಲ್ಲಿ ನೀವು ಅವಾಗ ಬಂದಾಗ, ಮಂಜು ಅವ್ರು ಬಂದಾಗ ಸಿಡಿ ಹಾಕಿದ್ರಿ, ಅವಾಗ ಇಲ್ಲಿ ಬಾಯಲ್ಲಿ ಊಟ ಹಾಕ್ತಿದ್ರೆ, ಎಲ್ಲಿ ಊಟ ಹಾಕ್ತಿದ್ರಿ ನೀವೆಲ್ಲರೂ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲರೂ ಕೂಡ. ಅವಾಗ ಹೇಳ್ಬೇಕಾಗಿತ್ತು ನೀವು. ಇವತ್ತೆಲ್ಲ ಮಾತಾಡ್ತೀರ, ನಿಮ್ಮ ಮಾನ ದಂಡನೆ ಆಗ್ತಿದೆ ಅಂತ. ರಘು ಅವರೇ ಹೇಳ್ತಿರಲ್ಲ, ಅವಾಗೇನು ಬಾಯಲ್ಲಿ ಊಟ ಮಾಡ್ತೀವಿ, ಎಲ್ಲಿ ಊಟ ಮಾಡ್ತಿದ್ರ ನೀವು? ಅವತ್ತು ಹೇಳ್ಬೇಕಾಗಿತ್ತು. ಸೊ ಗಿಲ್ಲಿ ಅವರನ್ನ ಅವ್ರದ್ದು ಕೂಡ ಒಂದು ಐಡೆಂಟಿಫಿಕೇಶನ್ ಹೊರಗಡೆ ಇದೆ. ಆ ಐಡೆಂಟಿಫಿಕೇಶನ್ ನಾವು ಸೀರೆ ಉಡ್ಸಿದ್ರೆ ಏನಾಗುತ್ತೆ ಅಂತ ನೀವು ಅವತ್ತು ಕೇಳ್ಬೇಕಿತ್ತು. ಅವಾಗ ನೀವು ಎಲ್ಲಿ ಮಾಡ್ತಿದ್ರಿ ಊಟನ? ಇವತ್ತು ಹೆಂಗ್ ಬರ್ತಿದೆ ನಿಮ್ಗೆ? ಮಾನದಂಡನೆ ಇತ್ತು. ನೀವು ಕೂಡ ಅಶ್ವಿನಿಗೆ ಸೇರ್ಬಿಟ್ಟು ಹಿಂಗೆ ಮಾಡ್ತಿದ್ದೀರಾ? ಆದಷ್ಟು ಬೇಗ ಹೊರಗಡೆ ಬರ್ತೀರಾ. ರಘು ಅವರೇ, ಅಶ್ವಿನಿ ಅವರೇ, ಆದಷ್ಟು ಬೇಗ ಬರ್ತೀರಾ. ಇಷ್ಟು ನೀವು ಶೇಪ್ ಆಗ್ತಾ ಇರೋದು ನಮ್ಮ ಗಿಲ್ಲಿ ಕಡೆಯಿಂದ ಸಪೋರ್ಟ್ ಆಗಿ ನಿಮ್ಗೆ ವೋಟ್ ಮಾಡ್ತಾ ಇದೀವಿ ನಾವೇ. ಇವಾಗ ಇಲ್ಲಿ ನಾವು ಒಂದು 60 to 80 ಹಾಕಿದ್ರೆ ನಾವು ನಿಮ್ಗೆ 20 ಹಾಕ್ತಿದ್ವಿ, ರಘು ಅಣ್ಣ ಅವರೇ. ಇವಾಗ ಬನ್ರಿ ಹೆಂಗೆ ಬರ್ತೀರಾ ನೋಡೋಣ ನಾವು. ಇವಾಗ ಸೂರಜ್ ಅವರು, ಮಾಳು ಅವರು ಲಾಸ್ಟ್ ಎಂಡಿಂಗ್ ಅಲ್ಲಿ ಶೇಪ್ ಆಗಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವೇ ಆಗೋದು ನೋಡಿ, ಬೇಕಂತಂದ್ರೆ. ಸೊ ರಘು ಅವ್ರು ಹಂಗ್ ಮಾಡ್ತಾರೆ. ಈ ಅಶ್ವಿನಿಗೆ ಅವಾಗ ನಗಿಸ್ಬೇಕು, ಅವಾಗ ಗಿಲ್ಲಿ ಚೆನ್ನಾಗಿರ್ತಾನೆ. ಆಮೇಲೆ ಏನಾದ್ರು ಬುಡಕ್ಕೆ ಹೋದ್ರೆ ಗಿಲ್ಲಿ ಚೆನ್ನಾಗಿಲ್ಲ ಅಂತ. ನನ್ ಮಕ್ಕಳು ಎಂತ ಆಟ ಆಡ್ತಾವ್ರು ಸರ್ ಇವರು. ಅಂದ್ರೆ ಗಿಲ್ಲಿಗೇನೋ ಬೇಜಾರು ಆಗಿರಬಾರ್ದು, ಬಟ್ ಇವ್ರಿಗೆ ಬೇಜಾರು ಆಗ್ಬಾರ್ದು. ಏನಾದ್ರು ಆದ್ರೂ ಗಿಲ್ಲಿಗೆ ಏನಾದ್ರು ಆಗ್ಲಿ, ನೋ ಪ್ರಾಬ್ಲಮ್ ಇವರಿಗೆ. ಬಟ್ ಇವ್ರಿಗೇನು ತೊಂದರೆ ಆಗ್ಬಾರ್ದು ಅಂತ. ಯಾವಾಗ ನಗಿಸ್ಬೇಕು ಅವಾಗ ನಗಿಸ್ಬೇಕು. ಇವ್ರನ್ನ ಚಪ್ಪಲಿ ಹೊಡಿಬೇಕು ಅಂದ್ರೆ ಚಪ್ಪಲ್ಲೇ ಹೊಡೆದ್ ಕಳಿಸಿ ಗಿಲ್ಲಿ ಇವ್ರನ್ನ ಹೊರಗೆ. ಯಾಕೆ ಅವರಿಂದ ಭಯ ನಮಗೆ ಗಿಲ್ಲಿ ಯಾವುದೇ ಕಾರಣಕ್ಕೂ ಭಯ ಪಟ್ಟಿಲ್ಲ. ಗಿಲ್ಲಿ ಕರೆಕ್ಟಾಗಿ ಆಟ ಆಡ್ತಾವನೆ. ಈ ಆಟನ ಮುಂದೆ ಹೊರೀಲಿ. ಆದಷ್ಟು ಇನ್ನೊಂದು ಟಾಪಿಕ್ ಇದೆ, ಅದು ಮಾತಾಡ್ತೀನಿ ನಾನು. ಸೊ ಸುದೀಪ್ ಸರ್ ಹೇಳಿರೋ ಹಾಗೆ ವೀಕೆಂಡ್ ಅಲ್ಲಿ ನಮ್ಮ ಗಿಲ್ಲಿ ಅವರು ಸ್ವಲ್ಪ ರೂಲ್ಸ್ ನ ಬ್ರೇಕ್ ಮಾಡಿರೋದಕ್ಕೆ ಕ್ಯಾಪ್ಟನ್ ರೂಮ್ ಅನ್ನ ಲಾಕ್ ಮಾಡಿದ್ದಾರೆ. ಸೊ ಹಾಗೆ ಏನ್ ಮುಂದೆ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಯಾರಿಗೆ ಅವರಿಂದ ಇರಿಟೇಷನ್ ಆಗ್ತಿದೆಯಲ್ಲ ಅವ್ರು ಬಿಟ್ಬಿಡಿ, ಅವ್ರ ಸವಾಸನೆನ ಬಿಟ್ಬಿಡ್ಬೇಕು. ಇವ್ರು ಎಲ್ಲರೂ
ನೋಡಪ್ಪ ನಿಮ್ಮ ಮಾತು ನಮ್ಗೆ ಇರಿಟೇಟ್ ಆಗ್ತಾ ಇದೆ, ನಮ್ಮ ಪರ್ಸನಲಿ ಮಾನದಂಡನೆ ಆಗ್ತಾ ಇದೆ, ನೀವು ಮಾತಾಡಕ್ ಹೋಗ್ಬೇಡ, ಇರೋದನ್ನ ಅಷ್ಟೇ ಆಟ ಆಡು. ಓಕೆ ಸರ್, ಹೇಳ್ಬಿಡಿ ಅದನ್ನ. ನಿಮ್ಗೆ ಯಾವಾಗ ಬೇಕು ನಗಸ್ಬೇಕು ಅವಾಗ ನೀವೇನ್ ಬೇಕಾದ್ರೆ ಕೇಳ್ತೀರಾ, ಏನ್ ಬೇಕಾದ್ರೆ ಅವ್ನ್ ಮಾಡ್ತೀರಾ, ಅವಾಗ ನಾಚಿಕೆ ಬರ್ಬೇಕಲ್ವಾ ಇವ್ರನ್ನ, ಅಲ್ವಾ? ನಾನು ಅದನ್ನ ಹೇಳೋದು, ಪ್ರತಿಯೊಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅವ್ರಿಗೆ ನಾನು ಅದೇ ಹೇಳೋದು, ಇವ್ರು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ಬೇಕು, ನಮ್ಗೆ ಈ ರೀತಿ ನಡೆಯೋದಿಲ್ಲ, ನಮ್ಗೆ ಮಾನದಂಡನೆ ಆಗುತ್ತೆ, ನಮ್ಗೆ ಐಡೆಂಟಿಫಿಕೇಶನ್ ಇದೆ ಹೊರಗಡೆ ಅಂತ ಹೇಳ್ಬಿಡ್ಬೇಕು. ಅವ್ನು ಮಾಡಕ್ ಹೋಗೋದಿಲ್ಲ. ಓಕೆ, ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಗಿಲ್ಲಿನ ತುಂಬಾ ಟಾರ್ಗೆಟ್ ಮಾಡ್ತಾವ್ರೆ. ಟಾರ್ಗೆಟ್ ಮಾಡಿ ಕೂಡ ನೀವು ಏನೋ ನಾಮಿನೇಟ್ ಮಾಡಿದ್ರೆ ನಮಗೆ ಗಿಲ್ಲಿ ನಾಟ್ ಎ ಫಾರ್ ಎಲಿಮಿನೇಟ್ ಆಗೋಕೆ ಚಾನ್ಸೇ ಇಲ್ಲ. ಎಲಿಮಿನೇಟ್ ಆದ್ರೂ ಕರ್ನಾಟಕ ಜನತೆ ಬಿಡೋದಿಲ್ಲ. ಫಸ್ಟ್ ಅವರೇ ಶೇಪ್ ಆಗ್ಬೇಕು, ಬಟ್ ಆದ್ರೂ ಫಸ್ಟ್ ಶೇಪ್ ಅವ್ರಿಗೆ ಯಾಕೆ ಅನೌನ್ಸ್ಮೆಂಟ್ ಮಾಡಲಂತಂದ್ರೆ ಗಿಲ್ಲಿಗೆ ಫಸ್ಟ್ ಶೇಪ್ ಮಾಡ್ಬಿಟ್ರೆ ಇನ್ನು ಬೆಂಕಿ ಹಚ್ಚತ್ತೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಶೇಪ್ ಮಾಡ್ತಾ ಇಲ್ಲ. ಹೊರಗಡೆ ಬಂದು ನೋಡ್ರಿ ನೀವು, ಪ್ರಪಂಚ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ನೋಡ್ತೀರಾ ಗಿಲ್ಲಿ ಗಿಲ್ಲಿ ಗಿಲ್ಲಿ, ಫೇಸ್ಬುಕ್ ನೋಡ್ತೀರಾ ಗಿಲ್ಲಿ ಗಿಲ್ಲಿ ಗಿಲ್ಲಿ, ಯೂಟ್ಯೂಬ್ ನೋಡ್ತೀರಾ ಗಿಲ್ಲಿ ಗಿಲ್ಲಿ ಗಿಲ್ಲಿ, ಅಂಡ್ ಇನ್ಯಾವ್ದು ಇನ್ಸ್ಟಾಗ್ರಾಮ್ ನೋಡಿದಿರಾ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಹುಚ್ಚ ಗಿಲ್ಲಿ ಹಿಡ್ದೈತೆ, ಗಿಲ್ಲಿನ ಹವಾ ಹಂಗೈತೆ. ಗಿಲ್ಲಿ ಹಾವಳಿನ ಯಾರು ತಡೆಯಕ್ ಆಗೋದಿಲ್ಲ. ಸೊ ಆ ಗಿಲ್ಲಿನ ಹಾವಳಿ ತಡೆಯಕ್ಕೆ ಯಾರ ಕಡೆಯಿಂದ ಕೂಡ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಕರ್ನಾಟಕ ಜನತೆಗೆ ಭಗವಂತ. ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು, ಇಷ್ಟೆಲ್ಲ ಸಪೋರ್ಟ್ ಮಾಡಕ್ಕೆ ಹೇಳಿದ್ದು ಭಗವಂತ. ಅದೇನಂತಾರಲ್ಲ, ಆತ್ಮ ಪರಮಾತ್ಮ, ಆತ್ಮನ ಒಳಗಡೆ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನೇ ಎಲ್ಲರಿಗೆ ಆ ಗಿಲ್ಲಿಗೆ ಸಪೋರ್ಟ್ ಮಾಡಕ್ಕೆ ಎಪ್ಸಿದ್ದಾನೆ. ನೀವ್ ಯಾವ ಲೆಕ್ಕ? ಓಕೆ, ಮೈಂಡ್ ಇಟ್. ಜಾನ್ವಿ ಅವರೇ, ಅಂಡ್ ಸತೀಶ್ ನಾಯಿ ಅವರೇ, ಅಶ್ವಿನಿ ಅವರೇ, ರಘು ಅವರೇ, ಇನ್ನು ಧ್ರುವಂತ್ ಅವರೇ, ಇನ್ನು ರಾಶಿಕಾ ಅವರೇ, ಸೂರಜ್ ಅವರೇ, ತುಂಬಾ ಜನ ಇದ್ದೀರಾ ನಮ್ಮ ಗೆಲ್ಲಿನ ನೋಡ್ಕೊಂಡು ಉರ್ಕೊಳ್ಳೋರು. ಸೊ ನಿಮಗೆ ಸ್ವಲ್ಪ ಇಷ್ಟೇ ಇರ್ಲಿ, ಇಲ್ಲಾಂದ್ರೆ ಫೈರ್. ಕರ್ನಾಟಕದಲ್ಲಿ ಹೊರಗಡೆ ನೀವು ಅಲ್ಲಿ ಏನ್ ಮಾತಾಡ್ತೀರೋ ತುಂಬಾ ಫೈರ್ ಆಗ್ಬಿಡತ್ತೆ. ಯಾಕಂದ್ರೆ ಗಿಲ್ಲಿ ಸಪೋರ್ಟರ್ ಅಷ್ಟೊಂದು ಅದ್ರ ಮೇಲೆ ಕೂತ್ಬಿಟ್ಟವ್ರೆ. ಈ ಸಲ ಬಿಗ್ ಬಾಸ್ ಸೀಸನ್ 12 ಬ್ಲಾಸ್ಟ್ ಆಗ್ಲೇಬೇಕು. ಸೀಸನ್ 12 ಬಗ್ಗೆ ಗಿಲ್ಲಿ ವಿನ್ನರ್ ಆಗ್ಲೇಬೇಕು ಅಂತ ಹೇಳಿ ಫಿಕ್ಸ್ ಮಾಡ್ಬಿಟ್ಟವ್ರೆ ಅಣ್ಣ. ನೀವೆಷ್ಟೇ ಹೊಯ್ಕೋರಿ, ಏನೇ ಬಡ್ಕೋರಿ, ಏನೇ ಮಾಡಿ, ನೋ ಪ್ರಾಬ್ಲಮ್, ಡೋಂಟ್ ವರಿ. ಸಿಕ್ತಿ ನಿಮ್ಗೆ ಇನ್ನೊಂದು ಹೊಸ ಅಪ್ಡೇಟ್ ಜೊತೆಗೆ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಂಡ್ ಈ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫೇಸ್ಬುಕ್ ಚಾನಲ್ ಪೇಜ್ ನ ಫಾಲೋ ಮಾಡ್ಕೊಡ್ರಿ. ಅಂಡ್ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಡ್ರಿ. ಸಿ ಯು, ಬಾಯ್.